ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿ ಪ್ರತಿಭಟಿಸಿ ಸಿಐಟಿಯುನಿಂದ ಸಹಿ ಸಂಗ್ರಹ ಚಳವಳಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಕಾಸ್ಟ್ಯಾಂಡ್ನಲ್ಲಿ ಲೈಬ್ರರಿ ಪಕ್ಕದ ಮೈದಾನದಲ್ಲಿ ನಡೆದ ಜನಜಾಗೃತಿ ಪ್ರಚಾರ ಜಾಥಾ ಅಂಗವಾಗಿ ನಡೆದ ಬಹಿರಂಗ ಸಭೆಯನ್ನು ಉದ್ದೇಶಿಸಿ ಕಾರ್ಮಿಕ ಮುಖಂಡ ಜಿಎಂ ಜೈನಿಖಾನ್ ಮಾತನಾಡಿದರು. ಕೇಂದ್ರ ಸರ್ಕಾರ ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡಿ ಕಾರ್ಮಿಕರಿಗೆ ಸಿಗುವ ಸೌಲಭ್ಯಗಳನ್ನು ಕಸಿದುಕೊಳ್ಳುವ ಕುತಂತ್ರ ನಡೆಸಿ ದುಡಿಯುವ ಜನರ ಹೊಟ್ಟೆ ಮೇಲೆ ಬರೆ ಎತ್ತಿದೆ ಎಂದು ಸಿಐಟಿಯು ನೇತೃತ್ವದಲ್ಲಿ ಶ್ರಮಮೇವ ಜಯತೆ ಎಂಬ ಘೋಷಣೆಯೊಂದಿಗೆ ಬಂದಿರುವ ಕೇಂದ್ರದ ಬಿಜೆಪಿ ಸರ್ಕಾರ ತನ್ನ ಆಡಳಿತದ 10 ವರ್ಷಗಳಲ್ಲಿ ಶ್ರಮಪಡುವ ಕಾರ್ಮಿಕರಿಗೆ ಯಾವುದೇ ಸೌಲಭ್ಯ ನೀಡಿಲ್ಲ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡುವುದಾಗಿ ಹೇಳಿ ಉದ್ಯೋಗವನ್ನ ಸೃಷ್ಟಿ ಮಾಡದೆ ಇವತ್ತು ದೇಶದಲ್ಲಿ ನಿರುದ್ಯೋಗ ತಾಂಡವವಾಡ್ತಾ ಇದೆ. ಒಂದು ಕಡೆ ಬೆಲೆ ಏರಿಕೆ ಹೆಚ್ಚಾಗಿ ಬಡವರು ಕೊಂಡುಕೊಳ್ಳುವ ಶಕ್ತಿ ಕಳೆದುಕೊಂಡಿದ್ದಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ದುಡಿಯುವ ಜನರ ಪರವಾಗಿ ನಿಲ್ಲಬೇಕಾದ ಕೇಂದ್ರ ಸರ್ಕಾರ ಈ ದೇಶದ ಶ್ರೀಮಂತರ ಪರವಾಗಿ ಏಜೆಂಟ್ರಂತೆ ವರ್ತಿಸುತ್ತಿರುವುದು ಎಂದು ಜೈನಿಖಾನ್ ಖಾರವಾಗಿ ನುಡಿದರು. ಧರ್ಮದ ಜಾತಿಯ ರಾಜಕಾರಣ ಮಾಡುತ್ತಿರುವ ಕೇಂದ್ರ ಸರ್ಕಾರ ಈ ದೇಶದ ರೈತರ ಕಾರ್ಮಿಕರ ಬಗ್ಗೆ ಕಿಂಚಿತ್ತೂ ಕಾಳಜಿ ವಹಿಸದೆ ಇವತ್ತು ಸಾರ್ವಜನಿಕರ ವಲಯಗಳನ್ನು ಖಾಸಗೀಕರಣ ಮಾಡಲು ಅತಿ ವೇಗವಾಗಿ ಹೊರಟಿದೆ ಎಂದು ಬಹಿರಂಗ ಸಭೆ ಅಧ್ಯಕ್ಷತೆ ವಹಿಸಿದ ಕಾರ್ಮಿಕ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ನಾಗಪ್ಪ ಸಂಗೊಳ್ಳಿ ಮಾತನಾಡಿ, ಜನವರಿ 23ರಿಂದ 25ರವರೆಗೆ ಸಂಸದರ ಕಚೇರಿ ಮುಂದೆ ಪ್ರತಿಭಟನೆ ನಡೆಯಲಿದ್ದು ಎಲ್ಲರೂ ಭಾಗವಹಿಸಬೇಕೆಂದು ಕರೆ ಕೊಟ್ಟರು. ಅಕ್ಷರ ದಾಸೋಹ ನೌಕರ ಸಂಘದ ಅಧ್ಯಕ್ಷರಾದ ತುಳಸಮ್ಮ ಮಾಳತ್ಕರ್ ಜಾಥಾದ ನೇತೃತ್ವವನ್ನು ವಹಿಸಿದ. ಅಂಗನವಾಡಿ ನೌಕರ ಸಂಘದ ಜಿಲ್ಲಾಧ್ಯಕ್ಷರಾದ ದೊಡ್ಡವ್ವ ಪೂಜಾರ್, ತಾಲೂಕು ಅಧ್ಯಕ್ಷರಾದ ಸರಸ್ವತಿ ಮಾಡಶೆಟ್ಟಿ, ರುಕ್ಮವ್ವ ಬಿಜ್ಜಣ್ಣವರ್, ಪಂಚಾಯತ್ ನೌಕರ ಸಂಘದ ತಾಲೂಕು ಅಧ್ಯಕ್ಷರಾದ ದಿಲೀಪ್ ಬೋವಿ, ಕಾರ್ಯದರ್ಶಿಯಾದ ಕೇಶವ್ ದಾಸರ್ ಮತ್ತಿತರರು ಭಾಗವಹಿಸಿದರು. ಪಂಚಾಯತ್ ನೌಕರರ ಸಂಘದ ಜಿಲ್ಲಾ ಖಜಾಂಚಿಯಾದ ವೀರಭದ್ರಪ್ಪ ಕಂಪ್ಲಿ ಸ್ವಾಗತಿಸಿ ಕೊನೆಯಲ್ಲಿ ವಂದಿಸಿದರು. ಏನು ಆದಾಯ ಇತ್ತು ಅದು ಎಷ್ಟಿತ್ತಪ್ಪ ಅಂತಂದ್ರೆ 33 ಲಕ್ಷ ಕೋಟಿ ರೂಪಾಯಿ. 33 ಲಕ್ಷ ರೂಪಾಯಿ ಅಲ್ಲ, 33 ಲಕ್ಷ ಕೋಟಿ ರೂಪಾಯಿ ಅವರ ಆಸ್ತಿ ಇತ್ತು. 2005 ನಂತರ ಇಲ್ಲಿವರೆಗೆ ಅವ್ರ ಆಸ್ತಿ ಎಷ್ಟಾಗೈತಪ್ಪ ಅಂತಂದ್ರೆ 72 ಲಕ್ಷ ಕೋಟಿ ರೂಪಾಯಿ ಆದಾಯ ಹೆಚ್ಚಿಗೆ ಆಗೈತಿ. ಹೆಂಗೆ ಹೆಚ್ಚಿಗೆ ಆಗು ಯಾಕಾಗೈತೆ ಅಂತಂದ್ರೆ ನಮ್ಮ ನಾಡುವಂತ ಸರ್ಕಾರ ಇವತ್ತ ಅವ್ರಿಗೆ ಸಹಾಯ ಮಾಡಾಕತ್ತೈತಿ. ಆದ್ದರಿಂದ ಅವ್ರಿಗೆ ಮಕ್ಕಳು ಯಾವುದೇ ರೀತಿಯಿಂದ ದುಡಿಯುವ ಕೈಗಳಿಗೆ ವೇತನ ಕೊಡ್ತಾ ಇಲ್ಲ. ಇವ್ರ ವಿಷಯ ಹೇಳ್ತೈತಿ ಅಂತೇಳಿ ನಿಮಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ, ನಿಮಗೆ ಅರ್ಥ ಆಗುವಂತದ್ದು ರೀತಿಯಾಗಿ ಹೇಳ್ತೀನಿ. ಇಲ್ಲಿ ಕುಂತವ್ರ ಪಟ್ಟಿ ಇದೇನೆಲ್ಲ ಕೊಡ್ತೀರಿ, ಎಲ್ಲಾ ಕಡೆ ಮೊಬೈಲ್ ಐತೆ, ಮೊಬೈಲ್ ಎಲ್ಲಾ ಕಡೆ ಮೊಬೈಲ್ ಐತಿ. ಯಾವ ಸಿಮ್ ಐತಿ ನಿಮ್ ಕಡೆ? ಏರ್ಟೆಲ್ ಮತ್ತೆ ಜಿಯೋ. ಏರ್ಟೆಲ್ ಜಿಯೋ BSNL. BSNL ಯಾರ ಕಂಪನಿ ಅದು? ಕೇಂದ್ರ ಸರ್ಕಾರದ ಕಂಪನಿ ಅದು. ಆ ಆದಾಯ BSNL ಸಿಮ್ಗಳು ಮಾರಾಟ ಹೆಚ್ಚಾದವು ಅಂತಂದ್ರೆ ಆ ದುಡ್ಡು ಎಲ್ಲಿ ಹೋಗ್ತಿತ್ತು? ಕೇಂದ್ರ ಸರ್ಕಾರ ಕೊಡ್ತಿತ್ತು. ಕೇಂದ್ರ ಸರ್ಕಾರಕ್ಕೆ ಹೆಚ್ಚು ದುಡ್ಡು ಹೋಗಂದ್ರೆ ಬಜೆಟ್ ರೊಕ್ಕ ಹೆಚ್ಚು ಬರ್ತೈತೆ. ಅಂದ್ರೆ ಕೇಂದ್ರ ಸರ್ಕಾರದವರು, ದೇಶದ ಪ್ರಧಾನಮಂತ್ರಿಗಳು ಇವತ್ತ BSNL ಸಿಮ್ ಅನ್ನ ಹೆಚ್ಚು ಅಡ್ವರ್ಟೈಸ್ಮೆಂಟ್ ಮಾಡುವುದನ್ನ ಬಿಟ್ಟು ಇವತ್ತು ಅಂಬಾನಿ ಅದಾನಿ ಕಂಪನಿಗಳನ್ನ, ಏರ್ಟೆಲ್ ಜಿಯೋ ಕಂಪನಿಗಳನ್ನ ಇವತ್ತು ಪ್ರಚಾರಗಳನ್ನ ಹೆಚ್ಚು ಮಾಡಿ ಅವ್ರ ಜೇವನ್ನ ತುಂಬಾಕತ್ತಾರ. ಹಿಂಗಾಗಿ ಜಾಗತಿಕ ಮಟ್ಟದಲ್ಲಿ 42 ಲಕ್ಷ ಕೋಟಿ ರೂಪಾಯಿ ಅವ್ರು ಕೆಲಸ ಮಾಡ್ಯಾರ. ನಿಮ್ಗೆ ಮತ್ತೆ ಹೆಂಗ್ ಮಾಡ್ತಾರಪ್ಪ ಅಂತಂದ್ರೆ ನಿಮ್ಗೆ ಒಂದ್ಸಲ ಹೇಳಿ ನಾನು. ಇನ್ನೊಂದು ಏನಪ್ಪಾ ಅಂದ್ರೆ ಯೋಜನೆಗಳನ್ನ ತಗೊಂಡ್ಬರ್ತಾರ ಅವ್ರು. ಯಾವ ಯೋಜನಾ? ಉಜ್ವಲ ಯೋಜನಾ ಅಂತ ಹೇಳಿ. ಯಾವ ಯೋಜನಾ?